ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ವೆಪರ್ ಕಂಪ್ರೆಷನ್ ರೆಫರೆನ್ಸ್ ಸಿಸ್ಟಮ್ ನಾವು COP ಅಂದರೆ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಯಾವ ಥರ ಫೈಂಡ್ ಔಟ್ ಮಾಡೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆ, ಸೊ ನೋಡಿ, ಇದು ಕಂಪ್ರೆಷನ್ ಸಿಸ್ಟಮ್ನ ಮೇನ್ ಪಾರ್ಟ್ಸ್ 4 ಇದೆ. ಮೇನ್ ಪಾರ್ಟ್ಸ್ 4 ಇರುತ್ತೆ. ಇದು ಕಂಪ್ರೆಸರು, ಇದು ಕಂಡೆನ್ಸರು, ಇದು ಎಕ್ಸ್ಪಾನ್ಷನ್ ವಾಲ್ವ್, ಇದು ಎವಾಪರೇಟರ್ಸ್. ಓಕೆ, ಸೊ ನೋಡಿ, ಫಸ್ಟ್ ಏನಾಗುತ್ತೆ ಅಂದರೆ ಲೋ ಪ್ರೆಷರ್ಸ್ ಆ್ಯಂಡ್ ಲೋ ಟೆಂಪರೇಚರ್ಸ್ ವೆಪರ್ ರೆಫ್ರಿಜರೆಂಟ್ಸ್ ಈ ಎವಾಪರೇಟರಿಂದ ಫಸ್ಟು ಸೆಕ್ಷನ್ಸ್ ವಾಲ್ ಮುಖಾಂತರ ಸೊ ಕಂಪ್ರೆಸರ್ಗೆ ಹೋಗುತ್ತೆ. ಕಂಪ್ರೆಸರಿಗೆ ಅದು ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆಗಿಬಿಟ್ಟು ಹೈ ಟೆಂಪರೇಚರ್ಸ್ ಹೈ ಪ್ರೆಷರ್ಸ್ ವೆಪರ್ ರೆಫ್ರಿಜರೆಂಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿಂದ ಡೆಲಿವರಿ ವಾಲ್ ಮುಖಾಂತರ ಸೊ ಅದು ಫಸ್ಟು ಕಂಡೆನ್ಸರ್ಗೆ ಬರುತ್ತೆ. ಓಕೆ, ಕಂಡೆನ್ಸರ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ದಿ ಕಾಯಿಲ್ಸ್ ಟ್ಯೂಬ್ಸ್ ಇದೆ. ಸೊ ಈ ಟ್ಯೂಬ್ಸ್ ಮುಖಾಂತರ ಇದು ಪಾಸ್ ಆಗ್ತಾ ಬರುತ್ತೆ. ಕೂಲ್ ಸಿಸ್ಟಮ್ಸ್ ನೋಡಿ, ಫ್ಯಾನ್ ಇದೆ. ಈ ಫ್ಯಾನ್ ರೊಟೇಟ್ ಆದಾಗ ಏನಾಗುತ್ತೆ, ಸೊ ಕೂಲ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಈ ಟ್ಯೂಬ್ಸ್ ಮುಖಾಂತರ ಬರ್ತಾ ಏನಾಗುತ್ತೆ, ಕೂಲ್ ಆಗಿಬಿಟ್ಟು ಕಂಡೆನ್ಸ್ ಆಗುತ್ತೆ. ಈ ಕಂಡೆನ್ಸ್ ಮಾಡಿಬಿಟ್ಟು ಇದು ಬಿಕಮ್ಸ್ ಹೈ ಪ್ರೆಷರ್ಸ್ ಆ್ಯಂಡ್ ಹೈ ಟೆಂಪರೇಚರ್ಸ್ ಲಿಕ್ವಿಡ್ ರೆಫ್ರಿಜರೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿಂದ ಅದು ನೆಕ್ಸ್ಟ್ ಸೊ ಈ ಪೈಪ್ ಲೈನ್ ಮುಖಾಂತರ ಇಲ್ಲಿ ಬರುತ್ತೆ, ಎಕ್ಸ್ಪಾನ್ಷನ್ಸ್ ವಾಲ್ವ್ಗೆ ಬರುತ್ತೆ. ಎಕ್ಸ್ಪಾನ್ಷನ್ಸ್ ವಾಲ್ವ್ ನಿಮಗೆ 2 ಟೈಪ್ ಇದೆ ಇಲ್ಲಿ ಆ್ಯಕ್ಚುಲಿ. ಸೊ ಎಕ್ಸ್ಪಾನ್ಷನ್ಸ್ ವಾಲ್ವ್ ಎಕ್ಸ್ಪಾನ್ಷನ್ ಆಗಿಬಿಟ್ಟು ನೆಕ್ಸ್ಟ್ ಎಲ್ಲಿ ಬರುತ್ತದು ಕಮ್ ಟು ದ ಎವಾಪರೇಟರ್ಸ್. ಸೊ ಎಕ್ಸ್ಪಾನ್ಷನ್ಸ್ ವಾಲ್ವ್ ಪಾಸ್ ಆಗುವಾಗ ಏನಾಗುತ್ತೆ, ಸೊ ಪಾರ್ಷಿಯಲ್ ಅಂದರೆ ಸಮ್ ಪೋರ್ಷನ್ಸ್ ಆಫ್ ದ ಲಿಕ್ವಿಡ್ ರೆಫ್ರಿಜರೆಂಟ್ಸ್ ಎವಾಪರೇಟ್ ಆಗುತ್ತೆ. ಓಕೆ, ಎವಾಪರೇಟ್ ಆಗಿಬಿಟ್ಟು ಲೋ ಪ್ರೆಷರ್ಸ್ ಲೋ ಟೆಂಪ್ರೇಚರ್ಸ್ ಲಿಕ್ವಿಡ್ ವೆಪರ್ ಮಿಕ್ಸ್ಚರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಅಲ್ಲಿಂದ ಎವಾಪರೇಟರ್ಗೆ ಬಂದಾಗ ಬರುತ್ತೆ ನೋಡಿ, ಎವಾಪರೇಟರ್ಗೆ ಇದು ನಂಬರ್ ಆಫ್ ಕಾಯಿಲ್ಸ್ ಟ್ಯೂಬ್ಸ್ ಇದೆ. ಸೊ ಕಾಯಿಲ್ಸ್ ಟ್ಯೂಬ್ಸಲ್ಲಿ ಏನಾಗುತ್ತೆ, ಪಾಸ್ ಆಗ್ತಾ ಬರುತ್ತೆ. ಸೊ ನೋಡಿ, ಇದು ರೆಫ್ರಿಜರೇಟರ್ ಸ್ಪೇಸ್ದು. ಇಲ್ಲಿ ಏನೋ ಅಬ್ಜೆಕ್ಟ್ ಇರ್ಬೋದು, ಸ್ಪೇಸ್ ಇರ್ಬೋದು, ಅಥವಾ ಏನೋ ಐಟಮ್ಸ್ ಇರ್ಬೋದು. ಸೊ ಅಲ್ಲಿಂದ ಏನು ಮಾಡುತ್ತದೋ ಹೀಟನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಹೀಟನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಸೊ ಇಲ್ಲಿರುವಂಥ ರೆಫ್ರಿಜರೇಟರ್ಸ್ ಏನಾಗುತ್ತೆ, ರೆಫ್ರಿಜರೇಟರ್ ಲಿಕ್ವಿಡ್ ಮತ್ತು ವೆಪರ್ ಸ್ಟೇಟ್ ಇರುವಂಥದ್ದು ಫುಲ್ಲಿ ವೆಪರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿಂದ ಕನ್ವರ್ಟ್ ಆಗಿ ನೆಕ್ಸ್ಟು ಅದೇ ಥರ ವಾಪಸ್ಸು ಲೋ ಪ್ರೆಷರ್ಸ್ ಮತ್ತು ಲೋ ಟೆಂಪರೇಚರ್ಸ್ ವೆಪರ್ ರೆಫ್ರಿಜರೆಂಟ್ಸ್ ಅಗೇನ್ ಕಂಪ್ರೆಸರ್ಲಿ ಕಂಪ್ರೆಸರ್ಗೆ ಬರುತ್ತೆ. ಮತ್ತು ಈ ಸೈಕಲ್ ಅಗೇನ್ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆ, ಇದು ಯಾವ ಥರ ವೆಪರ್ ಕಂಪ್ರೆಷನ್ ವೆಪರ್ ಸಿಸ್ಟಮ್ಸ್ ವರ್ಕ್ ಆಗುತ್ತೆ. ಓಕೆ, ಈಗ ನಾವು ಎಕ್ಸ್ಪೆರಿಮೆಂಟ್ಸನ್ನು ಯಾವ ಥರ ಕಂಡಕ್ಟ್ ಮಾಡೋದು ಅಂತ ನೋಡೋಣ. ಯಾಕಂದರೆ ಇದು ಚಿಲ್ಲರ್ ಬಾಕ್ಸ್ ಅಥವಾ ಎವಾಪರೇಟರ್ ಅಂತ ಹೇಳ್ತೀವಿ. ಸೊ ಈ ಬಾಕ್ಸಲ್ಲಿ ನೌನ್ ಕ್ವಾಂಟಿಟಿ ಅಂದರೆ ಈಗ ನಾವು ಒಂದು 15 ಲೀಟ್ರ್ ವಾಟ್ರನ್ನ ಹಾಕ್ಬೋದು. ಸೊ ನಾನೀಗ ಮಾಡ್ತೀನಿ ನೋಡಿ, 15 ಲೀಟ್ರ್ ವಾಟ್ರನ್ನ ಹಾಕ್ತೀನಿ. ಸೊ ಇದು 1 ಲೀಟ್ರದ್ದು ಮೆಜರಿಂಗ್ ಫ್ಲಾಸ್ಕ್. ಓಕೆ, ಸೊ ಇದನ್ನು ನಾನೇನು ಮಾಡ್ತೀನಿ, ಈ ಥರ 15 ಸಲ 15 ಲೀಟ್ರ್ ಆಗುತ್ತೆ. ಓಕೆ, ಈ ಥರ ನಾನೇನು ಮಾಡ್ತೀನಿ ನೋಡಿ, ಈ ಥರ ಇದು 15 ಲೀಟ್ರ್ ಕೆಪಾಸಿಟಿ. ಇದನ್ನು ಹಾಕೊಂಡ್ರಿದ್ದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಫಸ್ಟ್ ನೀವು ಇದನ್ನು ಸ್ವಿಚ್ಚನ್ನು ಆನ್ ಮಾಡಿ. ಓಕೆ, ಆನ್ ಮಾಡಿದ ನಂತರ ಫಸ್ಟ್ ನೀವೇನು ಮಾಡಬೇಕು, ಟೆಂಪ್ರೇಚರ್ ವಾಟರ್ನ ನೀವು ಫಸ್ಟ್ ಆನ್ ಮಾಡಬೇಕು. ಓಕೆ, ಟೆಂಪ್ರೇಚರ್ ವಾಟರ್ ಎಷ್ಟಿದೆ ಅಂತ ಇದನ್ನು ನೋಟ್ ಮಾಡ್ಕೋಬೇಕು. ಸೊ ಇದೀಗ ನಮ್ಮ ಟೆಂಪ್ರೇಚರ್ ವಾಟರ್ 26.6 ಡಿಗ್ರಿ ಇದೆ. ಓಕೆ, ಇದನ್ನು ಫಸ್ಟ್ ನೀವು ನೋಟ್ ಮಾಡ್ಕೋಬೇಕು. ಸೊ ಆ ನಂತರ ಈಗೇನು ಮಾಡೋದು, ಈಗ ನೀವು ನೋಡಿ ಇದನ್ನು ಫ್ಯಾನ್ ಕಂಪ್ರೆಸರ್ ಫ್ಯಾನು ಎಲ್ಲ ಫ್ಯಾನೆಲ್ಲ ಆನ್ ಮಾಡಬೇಕು. ಅದೇ ಥರ ನಾವಿಲ್ಲಿ ಇದನ್ನು ಕ್ಲೋಸ್ ಇರಬೇಕು. ನೋಡಿ, ಇದರಲ್ಲಿ ಆ್ಯಕ್ಚುಲಿ 2 ಎಕ್ಸ್ಪಾನ್ಷನ್ಸ್ ವಾಲ್ವ್ ಇದೆ. ಒಂದು ಇದು ಥ್ರೋಟ್ಲ್ ವ್ಯಾಲ್ವ್, ಸರೌಂಡಿಂಗ್ ವಾಲ್ವ್ ಇದೆ. ಇದು ಥ್ರೋಟ್ಲ್ ವ್ಯಾಲ್ವ್ ಹೇಳ್ತಾರೆ, ಇದು ಕೆಪ್ಲರಿ ವ್ಯಾಲ್ವ್. ನಾವೇನು ಮಾಡಿದ್ದೀನಿ, ಕೆಪ್ಲರಿ ವ್ಯಾಲ್ವನ್ನ ಕ್ಲೋಸ್ ಮಾಡಿದ್ದೀನಿ. ಸೊ ಥ್ರೋಟ್ಲ್ ವ್ಯಾಲ್ವನ್ನ ಓಪನ್ ಮಾಡಿದ್ದೀನಿ. ಸೊ ಏನು ಮಾಡುತ್ತೆ ಇದು ರೆಫ್ರಿಜರೆಂಟ್. ಸೊ
ಇದ್ರ ಮುಖಾಂತರನೇ ಹೋಗುತ್ತೆ. ಸೊ ಇದರಿಂದ ಹೋಗೋದು. ಓಕೆ, ಯಾವುದೋ ಒಂದು ಮಾಡ್ಬೋದು, ಇದನ್ನು ಯೂಸ್ ಮಾಡ್ಕೋಬೋದು ಅಥವಾ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡುವಾಗ ಇದನ್ನು ಕ್ಲೋಸ್ ಮಾಡಿ, ಈ ಕಡೆ ಯೂಸ್ ಮಾಡುವಾಗ ಇದನ್ನು ಕ್ಲೋಸ್ ಮಾಡಿ. ಓಕೆ, ಸೊ ನಾವು ಇಲ್ಲಿ ಯೂಸ್ ಮಾಡುವಂಥ ರೆಫ್ರಿಜರೇಟರ್ R134A ಆ ರೆಫ್ರಿಜರೇಟರ್ ಯೂಸ್ ಮಾಡ್ತೀವಿ. ಓಕೆ, ಈಗ ನೀವು ಈ ಸಿಸ್ಟಮನ್ನು ಅರ್ಧ ಗಂಟೆ ರನ್ ಆಗೋದಕ್ಕೆ ಬಿಡಬೇಕು. ಸೊ ಅರ್ಧ ಗಂಟೆನಾಗ ನಿಮ್ಗೆ ನೋ ಟೈಮ್ ಅಂದರೆ ಹದಿನೈದು ನಿಮಿಷ ಬಿಡ್ಬೋದು, 20 ನಿಮಿಷ ಬಿಡ್ಬೋದು, ಎಷ್ಟು ಟೈಮ್ ಬೇಕಾದ್ರೆ ನೀವು ಬಿಡ್ಬೋದು. ಸೊ ನಾನು ಏನು ಮಾಡ್ತೀನಿ, ಈಗ ಇದನ್ನು ಸಿಸ್ಟಮನ್ನು ಅರ್ಧ ಗಂಟೆ ರನ್ ಆಗೋದಕ್ಕೆ ಬಿಡ್ತೀನಿ. ಸೊ ಅದೇ ಥರ ನೋಡಿ, ಇಲ್ಲಿ ನಿಮ್ಗೆ ಎನರ್ಜಿ ಮೀಟರ್ ಕಾಣಿಸ್ತಾ ಇದೆಯಲ್ಲ, ಈ ಎನರ್ಜಿ ಮೀಟರ್ ಕಾನ್ಸ್ಟೆಂಟ್ EMC ಅಂತ ಹೇಳ್ತೀವಿ, ಅದನ್ನು ಕೂಡ ನೀವು ನೋಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 3200 ಇಂಪಲ್ಸಸ್ ಪರ್ kWh ಅಂತ ಇದೆ. ಓಕೆ, ಅದನ್ನು ನೋಟ್ ಮಾಡ್ಕೊ. ಅದು ಏನಂದರೆ, ಈ ನೋಡಿ ಇಲ್ಲಿ ರೆಡ್ ಬ್ಲಿಂಕ್ ಆಗ್ತಿದೆಯಲ್ಲ, ಇಲ್ಲಿ ಬ್ಲಿಂಕ್ ಕಾಣಿಸ್ತಾ ಇದೆಯಲ್ಲ. ಸೊ ಇದೇನಂದರೆ 1 kWhಗೆ 3200 ಸಲ ಬ್ಲಿಂಕ್ ಆಗುತ್ತೆ. ಓಕೆ, 1 kWhಗೆ 3200 ಸಲ ಬ್ಲಿಂಕ್ ಆಗುತ್ತೆ. ಸೊ ಈಗ ನೀವು ನಾನೇ ಮಾಡ್ತೀವಿ. ಮತ್ತು ಇನ್ನೊಂದು ಏನಂದರೆ 10 ಸಲ, ಅಂದರೆ 10 ಸಲ ಇರ್ಬೋದು, 20 ಸಲ ಇರ್ಬೋದು, ಎಷ್ಟು ಬೇಕಾದ್ರೂ ಇರ್ಬೋದು. ಸೊ ಅದು ಇಂಪಲ್ಸಸ್ ಈಗ ಬ್ಲಿಂಕ್ ಆಗ್ತಿದಿಲ್ಲ, ಆ ಬ್ಲಿಂಕ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದನ್ನು ಕೂಡ ನೀವು ನೋಟ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಸ್ಟಾಪ್ ವಾಚನ್ನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು 10 ಇಂಪಲ್ಸಸ್ ಅಂದರೆ 10 ಸಲ ಇದು ಬ್ಲಿಂಕ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದನ್ನು ಈಗ ನಾನು ನೋಡ್ತೀನಿ. ಓಕೆ, ನೋಡಿರಿ, ಈಗ ಸ್ಟಾರ್ಟ್ ಮಾಡಿದ್ದೀನಿ. 2 ಆಯಿತು, 3, 4, 5, 6, 7, 8, 9, 10. ಓಕೆ, ನೋಡಿ ಇಷ್ಟ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದನ್ನು ನೀವು ನೋಟ್ ಮಾಡ್ಕೋಬೇಕು. ನೋಡಿ, 21.28 ಸೆಕೆಂಡ್ಸ್ ಇದು ತಗೊಂಡಿದೆ. ಓಕೆ, ನೋಡಿ ಇಲ್ಲಿ ಟೆಂಪರೇಚರ್ಸ್ ಇಂಡಿಕೇಟರ್ ಇದೆ. ಸೊ ಇಲ್ಲಿ ನೋಡಿ 5 ಟೆಂಪರೇಚರ್ಗಳು ಇಂಡಿಕೇಟ್ ಮಾಡೋದಿದೆ. ನೋಡಿ ಇಲ್ಲಿ T1, T2, T3, T4, T5 ಇದೆ. ಸೊ ಈ ಟೆಂಪರೇಚರ್ಗಳು ಯಾವ್ಯಾವುದು ಅಂತ ಈಗ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ T1 ಯಾವುದನ್ನು ನೋಡೋಣ. ನೋಡಿ, ಇಲ್ಲಿ ರೆಫ್ರಿಜರೆಂಟ್ಸು ಎವಾಪರೇಟರಿಂದ ಬರುತ್ತೆ ಅಲ್ವಾ. ಸೊ ಇದೆಲ್ಲ ಹೋಗುತ್ತೆ, ಕಂಪ್ರೆಸರ್ ಹೋಗುತ್ತೆ. ಇನ್ ಬಿಟ್ವೀನ್ ಏನು ಮಾಡಿದ್ದಾನೆ, ಒಂದು ಥರ್ಮೋಕಪಲ್ನೇ ಅಟ್ಯಾಚ್ ಮಾಡಿದ್ದಾನೆ. ಓಕೆ, ಇದು ಏನು ಮಾಡುತ್ತೆ, T1 ಇಂಡಿಕೇಟ್ ಮಾಡುತ್ತೆ. ಓಕೆ, ಆ ನಂತರ ಸೊ ಕಂಪ್ರೆಸ್ ಆಗಿರುವಂಥ ರೆಫ್ರಿಜರೆಂಟ್ ಎಲ್ಲಿ ಬರುತ್ತೆ, ನಂತರ ಕಂಡೆನ್ಸರ್ ಬರುತ್ತೆ. ಓಕೆ, ಕಂಡೆನ್ಸರ್ ನೋಡಿ ಹೋಗೋಕ್ಕಿಂತ ಮೊದಲೇ ಇನ್ನೊಂದು ಥರ್ಮೋಕಪಲ್ನೇ ಇಟ್ಟಿದ್ದಾನೆ. ಸೊ ಇದು T2 ಇಂಡಿಕೇಟ್ ಮಾಡುತ್ತೆ. ಸೊ ಆ ನಂತರ ಕಂಡೆನ್ಸರ್ ಹೋಗಿ ಬಂದು ಪಾಸಾಗಿ ಅದು ಲಿಕ್ವಿಡ್ ರೆಪ್ರೆಸೆಂಟ್ ಆಗುತ್ತೆ. ಹೈ ಪ್ರೆಷರ್, ಹೈ ಟೆಂಪ್ರೇಚರ್ ಲಿಕ್ವಿಡ್ ರೆಪ್ರೆಸೆಂಟ್ ಆಗುತ್ತೆ. ಸೊ ಅದರ ಔಟ್ಲೆಟಲ್ಲಿ, ಕಂಡೆನ್ಸರ್ ಔಟ್ಲೆಟಲ್ಲಿ ಇನ್ನೊಂದು ಟೆಂಪ್ರೇಚರ್ ಥರ್ಮೋಕಪಲನ್ನು ಅಟ್ಯಾಚ್ ಮಾಡಿದ್ದಾನೆ. ಸೊ ಇದು T3 ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಆ ನಂತರ ಎಕ್ಸ್ಪಾನ್ಷನ್ ಆಗುತ್ತೆ. ಇಲ್ಲಿ ಬಂದ ನಂತರ ಎಕ್ಸ್ಪಾನ್ಷನ್ ಆಗುತ್ತೆ. ಎಕ್ಸ್ಪಾನ್ಷನ್ ಪಾಸಾಗಿ ನೆಕ್ಸ್ಟ್ ಎವಾಪರೇಟ್ ಹೋಗುವಾಗ ಅದನ್ನು ಬಿಟ್ವೀನ್ ಏನು ಮಾಡಿದ್ದಾನೆ, ಇನ್ನೊಂದು ಥರ್ಮೋಕಪಲ್ ಇಟ್ಟಿದ್ದಾನೆ. ಇದು T4 ಇಂಡಿಕೇಟ್ ಮಾಡುತ್ತೆ. ಸೊ ಆ ನಂತರ ನೋಡಿ, ಇದು ಇನ್ನೊಂದು ಚಿಲ್ಲರ್ ಬಾಕ್ಸ್, ಅಂದರೆ ಕೋಲ್ಡ್ ವಾಟರ್ ಇದೆಯಲ್ಲ, ಒಳಗಡೆ ವಾಟರ್ ಇದೆಯಲ್ಲ, ಅದರದ್ದು ಟೆಂಪ್ರೇಚರ್ಸನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಇದು T5 ಇಂಡಿಕೇಟ್ ಮಾಡುತ್ತೆ. ಓಕೆ, ಸ್ವಲ್ಪ ವೇಟ್ ಮಾಡೋದು. ಈಗ ಅರೌಂಡ್ 10 ನಿಮಿಷ ಆಯಿತು. ಸೊ ವೇಟ್ ಮಾಡಬೇಕು ಈಗ ನೀವು. ಸೊ ಅದರ ನಂತರ ಎಲ್ಲ ರೀಡಿಂಗ್ ಟೆಂಪರೇಚರ್ T1, T2, T3, T4, T5 ತೊಗೋಬೇಕು. ಅದೇ ಥರ ನೋಡಿ, ಇಲ್ಲಿ ಪ್ರೆಷರ್ ಗೇಜ್ ಇದೆ. ಸೊ ಇದು ಲೋ ಪ್ರೆಷರ್ ಸೈಡ್ಸು, ಇದು ಹೈ ಪ್ರೆಷರ್ ಸೈಡ್ಸ್. ಇದು ಪ್ರೆಷರ್ ಗೇಜ್ ರೀಡಿಂಗ್ಸ್ ಕೂಡ ನೀವು ತೊಗೋಬೇಕು. ಓಕೆ, ಎಸ್. ನೋಡಿ, ಇವಾಗ ಹಾಫ್ ಆನ್ ಅವರ್ ಆಯಿತು, ಅರ್ಧ ಗಂಟೆ ಆಯಿತು. ಸೊ ಈಗ ಏನು ಮಾಡೋದು, ನಾವು ಟೆಂಪರೇಚರ್ಸನ್ನು ನೋಟ್ ಮಾಡ್ಕೋಬೇಕು. T1, T2, T3, T4, T5 ನೋಟ್ ಮಾಡ್ಕೋಬೇಕು. ಸೊ ನೋಡಿ, ಫಸ್ಟ್ ಇದು T1 ಇದೆ. T1 ಇದು ಬಿಫೋರ್ ಎಂಟ್ರಿಂಗ್ ಇಂಟು ದ ಕಂಪ್ರೆಸರ್ ಟೆಂಪರೇಚರ್ ಇಂಡಿಕೇಟ್ ಮಾಡುತ್ತೆ. ಇದು 2.4 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಓಕೆ, ಸೊ ನೆಕ್ಸ್ಟು T2 ಅಂದರೆ ಯಾವುದಿದು
ಕಂಪ್ರೆಸರ್ ಆದ ನಂತರ ಅದರ ಟೆಂಪರೇಚರ್ಸ್. ಓಕೆ, ಕಂಪ್ರೆಸ್ ಆಗಿ ನಂತರ ಟೆಂಪರೇಚರ್ T2 ಅಂತೀವಿ. ಇದು 47 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಓಕೆ, ಸೊ ಆ ನಂತರ T3. ಓಕೆ, ಇದು ಕಂಡೆನ್ಸರ್ಸ್ ಆದ ನಂತರ, ಕಂಡೆನ್ಸಿಂಗ್ ಆದ ನಂತರ ಬಂದಿರುವಂಥ ಟೆಂಪರೇಚರ್ಸು, ಅದಕ್ಕೆ ನಾವು T3 ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟು T4 ಎಕ್ಸ್ಪಾನ್ಷನ್ಸ್ ಆದ ನಂತರ ತೋರಿಸುವಂಥ ಟೆಂಪರೇಚರ್ಸ್. ಓಕೆ, T4 ಅಂತ ಹೇಳ್ತೀವಿ. ಸೊ ಅದನ್ನು ನೀವು ನೋಟ್ ಮಾಡ್ಕೋಬೇಕು. ಫಸ್ಟ್ ಲಾಸ್ಟ್ ಇದು ಫೈನಲ್ ಟೆಂಪರೇಚರ್ಸ್ ಆಫ್ ದಿ ವಾಟರ್, ಅಂದರೆ ಚಿಲ್ಲರ್ ಬಾಕ್ಸಲ್ಲಿರುವಂಥ ವಾಟರ್ದು ಟೆಂಪರೇಚರ್ಸ್ ಹೇಳಿ ತೋರಿಸ್ತಾ ಇದೆ. 3.9 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಓಕೆ, ಸೊ ಆ ನಂತರ ನೋಡಿ ಇಲ್ಲಿ ಪ್ರೆಷರ್ ಗೇಜ್, ಅಂದರೆ ಇದು ಲೋ ಪ್ರೆಷರ್ ಸೈಡ್ಸ್ ಇಂಡಿಕೇಟರ್ ಕೊಡುತ್ತೆ, ಇದು ಹೈ ಪ್ರೆಷರ್ ಸೈಡ್ ಇಂಡಿಕೇಟರ್ ಕೊಡುತ್ತೆ. ಆರ್ಡರ್ ಹೇಳಿದ್ದೀನಿ ನಿಮಗೆ. ಸೊ ಈಗ ನೋಡಿ ಇದೆಷ್ಟಿದೆ ಅಂತ ನೋಡಿ ಇದು. ಓಕೆ, ಇಟ್ ಈಸ್ kg per centimeter square ಇದೆ. ಸೊ ಇದು 2.2 kg per centimeter square ಇದೆ. ಓಕೆ, ಸೊ ಇದು ಇನ್ನೊಂದು ಪ್ರೆಷರ್ಸ್, ಇದು ಹೈ ಪ್ರೆಷರ್ ಸೈಡ್ ಟೆಂಪರೇಚರ್ಸ್ ಪ್ರೆಷರ್ಸ್ಗಳು. ಇದು ಎಷ್ಟಿದೆ ನೋಡೋಣ ಈಗ. ಇದು ಅರೌಂಡು 12.4 kg per centimeter square ಇದೆ. ಓಕೆ, ಸೊ ಇದನ್ನು ನೀವೆಲ್ಲ ನೋಟ್ ಮಾಡ್ಕೋಬೇಕು. ಸೊ ಆ ನಂತರ ನೀವು 1 by 1 ಸಿಸ್ಟಮ್ಸನ್ನು ಫಸ್ಟ್ ಏನು ಮಾಡಬೇಕು, ಕಂಪ್ರೆಸರ್ನ ಆಫ್ ಮಾಡಿ, ಆನಂತರ ಫ್ಯಾನನ್ನು ಆಫ್ ಮಾಡಿ, ಆನಂತರ ವೇನನ್ನು ಆಫ್ ಮಾಡಬೇಕು. ಓಕೆ, ಇವಾಗ ನೀವು ಎಲ್ಲ ರೀಡಿಂಗ್ಸನ್ನು ಟ್ಯಾಬಲ್ಸ್ ಕಾಲಮ್ಸಲ್ಲಿ ಫಿಲ್ ಮಾಡಿ. ಸೊ ಫಸ್ಟ್ ಏನು ಮಾಡಬೇಕು, ಮಾಸ್ ಆಫ್ ದ ವಾಟರ್ MW. ಸೊ ಎಷ್ಟಿದು 15 kg. ಅಂದರೆ ನೀವು 15 ಲೀಟರ್ಸ್ ಆಫ್ ದ ವಾಟರ್ಸನ್ನು ಚಿಲ್ಲರ್ ಬಾಕ್ಸಲ್ಲಿ ತೊಗೊಂಡಿದ್ದೀರಿ. ಅಂದರೆ ಆ್ಯಕ್ಚುಲಿ 1 ಲೀಟ್ರ್ ಆಫ್ ದ ವಾಟರ್ ಅಂದರೆ ಅದನ್ನು ವಾಲ್ಯೂಮ್ ಕನ್ವರ್ಟ್ ಮಾಡಿದಾಗ ಎಷ್ಟಾಗುತ್ತೆ, 1000 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ಅದನ್ನು ನಾನು ಮೀಟರ್ ಕ್ಯೂಬ್ ಕನ್ವರ್ಟ್ ಮಾಡಿದಾಗ ಇದು 10 to the power of -3 ಮೀಟರ್ ಕ್ಯೂಬ್ ಆಗುತ್ತೆ. ಓಕೆ, ಸೊ ಡೆನ್ಸಿಟಿ ಆಫ್ ದ ವಾಟರ್ ಎಷ್ಟು, 1000 kg per meter cube. ಓಕೆ, ಮಾಸ್ ಆಫ್ ದ ವಾಟರ್ ಇದು ಕೂಡ ಏನಾಗುತ್ತೆ, ವಾಲ್ಯೂಮ್ ಆಫ್ ದ ವಾಟರ್ಸ್ ಇಂಟು ಡೆನ್ಸಿಟಿ ಆಫ್ ದ ವಾಟರ್ಸ್. ವಾಲ್ಯೂಮ್ ಆಫ್ ದ ವಾಟರ್ 10 to the power of -3 ಮೀಟರ್ ಕ್ಯೂಬ್ ಇಂಟು ಡೆನ್ಸಿಟಿ ಆಫ್ ದ ವಾಟರ್ 1000 kg per meter cube. ಸೊ ಇದೆರಡನ್ನು ಮಲ್ಟಿಫ್ಲೈ ಮಾಡಿದಾಗ ನನಗೆ ಸಿಗುವಂಥದ್ದು 1 kg. ಸೊ ನಾವು ತೊಗೊಂಡಿದ್ದು ಆ್ಯಕ್ಚುಲಿನು 15 ಲೀಟರ್ ಆಫ್ ದ ವಾಟರ್ಸ್, ಆದರೆ ನಾನಿಲ್ಲಿ 15 kg ಅಂತ ತೊಗೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಏನಂದರೆ ಇದು TI ಅಂದರೆ ಇನಿಷಿಯಲ್ ಟೆಂಪರೇಚರ್ಸ್ ಆಫ್ ದಿ ವಾಟರ್ಸ್. ಸೊ ಇದು ನೀವು ಕಂಪ್ರೆಸರ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಚಿಲ್ಲರ್ ಬಾಕ್ಸಲ್ಲಿ, ಅಂದರೆ ಈಗ 15 ಲೀಟರ್ ತೊಗೊಂಡಿದ್ದೀರ ಅದರದ್ದು ಟೆಂಪರೇಚರ್ಸ್. ಸೊ ಅದೆಷ್ಟು ನೀವು ನೋಟ್ ಮಾಡ್ಕೊಂಡಿದ್ದೀರಿ, 26.6 ಡಿಗ್ರಿ ಸೆಂಟಿಗ್ರೇಡ್ ಅಂತ ಮಾಡ್ಕೊಂಡಿದ್ದೀರಿ. ಓಕೆ, ಆನಂತರ ನೀವೇನು ಮಾಡ್ತೀರಿ, ಕಂಪ್ರೆಸರ್ಸ್, ಕಂಡೆನ್ಸ್ ಫ್ಯಾನು ಇದೆಲ್ಲ ನೀವು ಸ್ಟಾರ್ಟ್ ಮಾಡ್ತೀರಿ. ಅದಾದ ನಂತರ ಅರ್ಧ ಗಂಟೆ ಇದು ಸಿಸ್ಟಮ್ಸನ್ನು ರನ್ ಆಗೋಕ್ಕೆ ಬಿಡ್ತೀರಿ ಅಲ್ವಾ. ರನ್ ಆಗಿಬಿಟ್ಟು ಅರ್ಧ ಗಂಟೆ ಆದ ನಂತರ ಉಳಿದಿರುವ ರೇಟಿಂಗನ್ನು ನೀವು ತೊಗೊತೀರಿ ಅಲ್ವಾ. ಓಕೆ, ಸೊ P1 ಏನು ಆ್ಯಕ್ಚುಲಿ ಲೋವರ್ ಪ್ರೆಷರ್ ಸೈಡಲ್ಲಿರುವಂಥ ಪ್ರೆಷರ್ ಗೇಜ್ ತೋರಿಸುವಂಥ ರೀಡಿಂಗು. ಇದೆಷ್ಟಿದೆ, 2.2 kg per centimeter square ಇದೆ. ಅದೇ ಥರ P2 ಇದು ಹೈಯರ್ ಪ್ರೆಷರ್ ಸೈಡಲ್ಲಿರುವಂಥ ಪ್ರೆಷರ್ ಗೇಜ್ ನೀಡುವಂಥ ರೀಡಿಂಗ್ಸು. ಸೊ ಇದೆಷ್ಟಿದೆ, 12.4 kg per centimeter square ಇದೆ. ಓಕೆ, ಸೊ ಆ ನಂತರ T1 ಡಿಗ್ರಿ ಸೆಂಟಿಗ್ರೇಡ್. ಇದು ಆ್ಯಕ್ಚುಲಿನು ಇದು ಟೆಂಪ್ರೇಚರ್ಸ್ ಆಫ್ ದ ವೇಪರ್ ರೆಫ್ರಿಜರೆಂಟ್ಸ್ ಬಿಫೋರ್ ದ ಕಂಪ್ರೆಷನ್ಸ್, ಅಂದರೆ ಕಂಪ್ರೆಷನ್ ಹಾಕಿದ ಮೊದಲು ವೇಪರ್ ರೆಫ್ರಿಜರೆಂಟ್ದು ಟೆಂಪ್ರೇಚರ್ಸ್. ಇದೆಷ್ಟಿದೆ, ಆ್ಯಕ್ಚುಲಿ 2.4 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಸೊ ಅದೇ ಥರ T2 ಆ್ಯಕ್ಚುಲಿ ಅಂದರೆ ಆಫ್ಟರ್ ಕಂಪ್ರೆಷನ್ಸ್ ಆದ ನಂತರ ಸೊ ರೆಫ್ರಿಜರೆಂಟ್ದು ಟೆಂಪ್ರೇಚರ್ಸ್, ಅಂದರೆ ಇದು ವೇಪರ್ ರೆಫ್ರಿಜರೆಂಟ್ ಇರುತ್ತೆ, ಇದು ಟೆಂಪ್ರೇಚರ್ಸ್ ಎಷ್ಟಿದೆ, 47.3 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಓಕೆ, ಸೊ T3 ಆ್ಯಕ್ಚುಲಿ ಇದೇನು ಆ್ಯಕ್ಚುಲಿ ಆಫ್ಟರ್ ಕಂಡೆನ್ಸೇಷನ್ಸ್ ಆದ ನಂತರ ಅಂದರೆ ಲಿಕ್ವಿಡ್ ರಿಫ್ರಿಜರೆಂಟ್ದು ಟೆಂಪರೇಚರ್ಸ್. ಓಕೆ, ಇದಿಷ್ಟು 39.7 ಡಿಗ್ರಿ ಸೆಂಟಿಗ್ರೇಡ್ ಇದೆ. T4 ಅಂದರೆ ಆ್ಯಕ್ಚುಲಿ ಥ್ರೋಟ್ಲಿಂಗ್ ಪ್ರೊಸೆಸ್, ಆಫ್ಟರ್ ಥ್ರೋಟ್ಲಿಂಗ್ ಪ್ರೊಸೆಸ್ ಆದ ನಂತರ ಅಥವಾ ಎಕ್ಸ್ಪಾನ್ಷನ್ಸ್ ಪ್ರೊಸೆಸ್ ಆದ ನಂತರ ಲಿಕ್ವಿಡ್ ವೇಪರ್ ಮಿಕ್ಸರ್ದು ರೆಫ್ರಿಜರೆಂಟ್ದು ಟೆಂಪರೇಚರ್ಸ್ ಇದೆಷ್ಟಿದೆ, 2.6 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಸೊ T5 ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಚಿಲ್ಲರ್ ಬಾಕ್ಸಲ್ಲಿರುವಂಥ ವಾಟರ್ ಇದೆಯಲ್ಲ, ಇನ್ನು ಚಿಲ್ಲರ್ ಬಾಕ್ಸ್ ವಾಟರ್ ಇದೆ 15 ಲೀಟರ್, ಅದರದ್ದು ಫೈನಲ್ ಟೆಂಪ್ರೇಚರ್. ಓಕೆ, ಅದಿಷ್ಟಿದೆ
actually now to 3.9 degree centigrade is the final temperature of the water ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಟೈಮ್ ಟೇಕನ್ ಫಾರ್ 10 ಇಂಪಲ್ಸಸ್. ಸೊ ಇದನ್ನು ನೀವೇನು ಮಾಡಿದ್ದೀರಿ, ಸ್ಟಾಪ್ ವಾಚ್ ತಗೊಂಡು ಟೈಮನ್ನು ನೋಟ್ ಮಾಡ್ಕೊಂಡಿದ್ದೀರಿ. ಸೊ ಇದಿಷ್ಟಿದೆ 21.28 ಸೆಕೆಂಡ್ಸ್ ಇದೆ. ಓಕೆ, ಬರೋಣ ಈಗ ನಾವು ಕ್ಯಾಲ್ಕುಲೇಷನ್ಸ್ ಪಾರ್ಟ್ಸ್ಗೆ ಬರೋಣ. ಓಕೆ, ಸೊ ನೋಡಿ ಇಲ್ಲಿ ಹೀಟ್ ಎಕ್ಸ್ಟ್ರಾಕ್ಟೆಡ್ ಇನ್ ದ ರೆಫ್ರಿಜರೇಟರ್ ಅಥವಾ ಹೀಟ್ ಎಕ್ಸ್ಟ್ರಾಕ್ಟೆಡ್ ಇನ್ ದ ಎವಾಪರೇಟರ್. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಆ್ಯಕ್ಚುಲಿ Q is equal to MW into CW into TI minus TF whole divided by the durations of the test. Okay, so ನೋಡಿ ಇಲ್ಲಿ MW ಅಂದರೆ ನಿಮ್ಗೆ ಗೊತ್ತು, ಆ್ಯಕ್ಚುಲಿ ಮಾಸ್ ಆಫ್ ದ ವಾಟರ್ಸ್ ಇಟ್ ಇಸ್ should be in kg. So CW is equal to specific heat of the water. So ಇದು just 4.182 kilojoules per kg Kelvin. So TI ಇದು initial temperature of the water. TF ಅಥವಾ TF it is equal to T5 it is temperatures of the water at chiller, ಅಂದರೆ final temperature of the water at the chiller. ಸೊ ಡ್ಯೂರೇಷನ್ ಆಫ್ ಟೆಸ್ಟ್ ಏನು, ಆ್ಯಕ್ಚುಲಿ ಡ್ಯೂರೇಷನ್ ಟೆಸ್ಟು ನೀವು ಅರ್ಧ ಗಂಟೆ ತೊಗೊಂಡಿದ್ದೀರಿ ಅಲ್ವಾ, ಅರ್ಧ ಗಂಟೆ ಇದನ್ನು ಟೆಸ್ಟ್ ಮಾಡಿದಿರಿ. ಓಕೆ, ಸೊ ನೋಡಿಲಿ Q ಇಸ್ ಈಕ್ವಲ್ ಟು ಏನಾಗುತ್ತೆ, MW 15 ಇಂಟು 4.182 ಇಂಟು 26.6 minus 3.9 whole divided by 30 into 60 ಯಾಕೆ ಮಲ್ಟಿಪ್ಲೈ ಮಾಡಿದರೆ, ಸೊ 30 ಮಿನಿಟ್ಸ್ ಇದೆ, ಅದನ್ನು ಸೆಕೆಂಡ್ಸ್ಗೆ ಮಲ್ಟಿಪ್ಲೈ ಮಾಡೋದು, ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡೋದಕ್ಕೆ ಏನು ಮಾಡಿದ್ದಾರೆ 60ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಓಕೆ, ಸೊ ಇದನ್ನು ನಾವು ಫುಲ್ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಸೊ ನಮಗೆ ಆನ್ಸರ್ ಎಷ್ಟು ಸಿಗುತ್ತೆ, 0.79109 ಕಿಲೋವ್ಯಾಟ್ ಸಿಗತ್ತೆ. ಓಕೆ, ಈಗ ನೀವು ವರ್ಕ್ ಡನ್ ಆನ್ ದ ರೆಫ್ರಿಜರೆಂಟ್. ಓಕೆ, ವರ್ಕ್ ಡನ್ ಆನ್ ದ ರೆಫ್ರಿಜರೆಂಟ್ ಬೈ ದ ಕಂಪ್ರೆಸರನ್ನು ನಾವೀಗ ಫೈಂಡ್ ಮಾಡಬೇಕು. ಓಕೆ, ಇಟ್ ಈಸ್ W ಈಸ್ ಈಕ್ವಲ್ ಟು N ಇಂಟು 3600 ಹೋಲ್ ಡಿವೈಡೆಡ್ ಬೈ T ಇಂಟು EMC. ಓಕೆ, ಸೊ N ಅಂದರೆ ನಂಬರ್ ಆಫ್ ದ ಇಂಪಲ್ಸಸ್, ಅಂದರೆ N ಇದು ಬ್ಲಿಂಕ್ ಆಗುತ್ತೆ ಅಂತ ಹೇಳಿದ್ದೇನೆ, ಅದು ನಂಬರ್ ಆಫ್ ದ ಇಂಪಲ್ಸಸ್. ನೀವೆಷ್ಟು 10 ಇಂಪಲ್ಸಸ್ಗೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು ನೀವು ಆ್ಯಕ್ಚುಲಿ ನೋಟ್ ಮಾಡ್ಕೊಂಡಿದ್ದೀರಿ ಅಲ್ವಾ. ಸೊ ಅದೇ ಥರ T ಅಂದರೆ ಅದು ಹೇಳಿದ ಟೈಮ್ ಟೇಕನ್ ಫಾರ್ ದ N ಇಂಪಲ್ಸಸ್. ನೀವು ತೊಗೊಂಡಿದ್ದಕ್ಕೆ 10 ಇಂಪಲ್ಸಸ್. ಸೊ ಓಕೆ, 10 ಇಂಪಲ್ಸಸ್ಗೆ ಎಷ್ಟು ಸೆಕೆಂಡ್ಸ್ ಆಗುತ್ತೆ ಅನ್ನೋ ನೀವು ನೋಟ್ ಮಾಡ್ಕೊಂಡಿದ್ದೀರಿ. ಅದೇ ಥರ EM ಸೀರೀಸ್ ಎನರ್ಜಿ ಮೀಟರ್ ಕಾನ್ಸ್ಟೆಂಟ್ ಇದು 3800 ಇಂಪಲ್ಸಸ್ ಪರ್ ಕಿಲೋವ್ಯಾಟ್ ಹವರ್. ಓಕೆ, ಸೊ ಇದನ್ನು ನೀವೀಗ ಕ್ಯಾಲ್ಕುಲೇಷನ್ಸ್ ಮಾಡಿ ಬಂದಾಗ ನೋಡಿ, ಇಲ್ಲಿ ನೀವು ತೊಗೊಂಡಿರೋದು 10 ಇಂಟು 3600 ಡಿವೈಡ್ ಬೈ 21.28 ಇಂಟು 3200. ಇದನ್ನು ನೀವು ಕ್ಯಾಲ್ಕುಲೇಷನ್ ಫುಲ್ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಸಿಗುವಂಥದ್ದು 0.52866 ಕಿಲೋವ್ಯಾಟ್. ಓಕೆ, ಈಗ ನೀವು ಆ್ಯಕ್ಚುಯಲ್ COPನ ಫೈಂಡ್ ಮಾಡೋಣ. ಅಂದರೆ ಕೋಎಫಿಷಿಯೆಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ದಿಸ್ ರೆಫ್ರಿಜರೇಟರ್ ಸಿಸ್ಟಮ್ಸ್, ವೇಪರ್ ಕಂಪ್ರೆಷನ್ ರೆಫ್ರಿಜರೇಟರ್ ಸಿಸ್ಟಮ್ಸ್ ನೀವು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಇಟ್ ಈಸ್ ಈಕ್ವಲ್ ಟು ಆ್ಯಕ್ಚುಲಿ ಹೀಟ್ ಎಕ್ಸ್ಟ್ರಾಕ್ಟೆಡ್ ಇನ್ ದ ಎವಾಪರೇಟರ್ಸ್ divided by the work done on the refrigerants by the compressors. It is ಅಂದರೆ ಈಗ Q divided by W. ಓಕೆ, ಸೊ ನೋಡಿದ್ದು ನೀವು ಆಲ್ರೆಡಿ ಪಾಯಿಂಟ್ ಮಾಡಿದಿರಿ. ಹೀಟ್ ಎಕ್ಸ್ಟ್ರಾಕ್ಟೆಡ್ ಎಷ್ಟು 0.79109, ವರ್ಕ್ ಡನ್ ಆನ್ ದ ರೆಫ್ರಿಜರೆಂಟ್ ಎಷ್ಟು 0.52866 ಕಿಲೋವ್ಯಾಟ್ಸ್. ಸೊ ಇದೆರಡನ್ನು ನೀವು ಡಿವೈಡ್ ಮಾಡಿದಾಗ ನಿಮಗೇನು ಸಿಗುತ್ತೆ, ಆ್ಯಕ್ಚುಲಿ COP 1.496 ಸಿಗುತ್ತೆ. ಓಕೆ, ಸೊ ಇದು ನಿಮ್ಮದು COP ಆಫ್ ದ ವೇಪರ್ ಕಂಪ್ರೆಷನ್ ರೆಫ್ರಿಜರೇಷನ್ ಸಿಸ್ಟಮ್ಸ್. ಓಕೆ, ಥ್ಯಾಂಕ್ ಯು.